ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೂ ಶವಗಳನ್ನ ಹೂತಿಟ್ಟ ಪ್ರಕರಣ ಭಾರೀ ಸಂಚಲನ ಮೂಡಿಸಿವೆ. ದಿಢೀರ್ ಅಂತ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾಗಿರೋ ಈ ಮಾಸ್ಕ್ ಮ್ಯಾನ್ 20 ವರ್ಷಗಳ ಹಿಂದೆ ತಾನೇ ದಟ್ಟ ಕಾಡುಗಳಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿಕೆ ನೀಡಿದ್ದಾನೆ. ಇದೀಗ ಸ್ಥಳ ಮಹಜರು ವೇಳೆ 13 ಜಾಗಗಳನ್ನು ಗುರುತಿಸಿದ್ದು, ಇಂದು ಈ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಲಿದ್ದು, ಮಹಜರಿನಲ್ಲಿ ಗುರುತಿಸಲಾದ ಮೊದಲ 8 ಸ್ಥಳಗಳು ನೇತ್ರಾವತಿ ನದಿಯ ದಡದಲ್ಲಿವೆ. 9 ರಿಂದ 12 ಸ್ಥಳಗಳು ನದಿಯ ಬಳಿಯ ಹೆದ್ದಾರಿಯ ಪಕ್ಕದಲ್ಲಿದೆ. 13ನೇ ಸ್ಥಳವು ನೇತ್ರಾವತಿಯನ್ನು ಅಜುಕುರಿಗೆ ಸಂಪರ್ಕಿಸುವ ರಸ್ತೆಯಲ್ಲಿದೆ ಮತ್ತು ಉಳಿದ 2ರಲ್ಲಿ 14 ಮತ್ತು 15 ಹೆದ್ದಾರಿಯ ಬಳಿಯ ಕನ್ಯಾಡಿ ಪ್ರದೇಶದಲ್ಲಿದೆ. ಇನ್ನು ಭಾರೀ ಕುತೂಹಲ ಕೆರಳಿಸಿದ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ನಿನ್ನೆ ಜುಲೈ 28ರಂದು ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡ ಮಾಸ್ಕ್ ಮ್ಯಾನ್ ನೇತ್ರಾವತಿ ನದಿ ದಡದಲ್ಲಿರೋ ಕಾಡಿನಲ್ಲಿ ಓಡಾಡಿ ತಾನು ಶವಗಳನ್ನು ಹೂತಿಟ್ಟಿದ್ದೇನೆ ಎಂದಿರುವ 13 ಸ್ಥಳಗಳನ್ನು ಗುರುತಿಸಿದ್ದಾನೆ ಎಂದು ವರದಿಯಾಗಿದೆ. ಮಾರ್ಕ್ ಮಾಡಿದ ಜಾಗದಲ್ಲಿ ಅನಾಮಿಕ ವ್ಯಕ್ತಿ ಗುರುತಿಸಿರೋ ಜಾಗಗಳಲ್ಲಿ ಇಂದು ಉತ್ಖನನ ಕಾರ್ಯ ನಡೆಯುತ್ತಲಿದ್ದು, ಆತ ಗುರುತಿಸಿರೋ 13 ಜಾಗಗಳನ್ನು ಅಗೆಯಲು ಗ್ರಾಮ ಪಂಚಾಯತ್ನಿಂದ 12 ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಉತ್ಖನನ ಮಾಡೋಕೆ ಜನ ನಿಯೋಜಿಸುವಂತೆ ಗ್ರಾಮ ಪಂಚಾಯತ್ಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಎಸ್ಐಟಿ ಸೂಚನೆ ಮೇರೆಗೆ 12 ಮಂದಿಯನ್ನ ನಿಯೋಜನೆ ಮಾಡಲಾಗಿದ್ದು, ಅನಾಮಿಕ ಗುರುತು ಮಾಡಿದ ಜಾಗಗಳನ್ನು ಭಾರೀ ಮಳೆಯ ನಡುವೆ ರಾತ್ರಿ ಇಡೀ ಎಎನ್ಎಫ್ ಕಾಡನ್ನು ಕಾದಿದ್ದಾರೆ. ಹೊರಬೀಳುತ್ತಾ ಧರ್ಮಸ್ಥಳದ ಸಮಾಧಿ ರಹಸ್ಯ. ಇನ್ನು ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ. ಪ್ರತಿ ಜಾಗ ಅಗೆಯೋಕೆ ಕನಿಷ್ಠ 4 ಗಂಟೆ ಅವಧಿ ಸಮಯವಾಗಲಿದ್ದು, ಸಿಬ್ಬಂದಿ ಕನಿಷ್ಠ 6 ಫೀಟ್ ನಷ್ಟು ಭೂಮಿ ಅಗೆಯಲಿದ್ದಾರೆ. ಸಾಕ್ಷಿದಾರ ಮತ್ತಷ್ಟು ಅಗೆಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯಲಿದೆ ಎನ್ನಲಾಗ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ತಪ್ಪದೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.